ವಿಜ್ಞಾನ ಸಿಂಧು ವಾಹಿನಿಯ ಎಲ್ಲಾ ವೀಕ್ಷಕರುಗಳಿಗೂ ಕೂಡ ಶ್ರೀರಾಮನವಮಿಯ ಶುಭಾಶಯಗಳು. ರಾಮನವಮಿ ಅಂತ ಹೇಳಿದ್ರೆ ಭಗವಂತ ಮಹಾವಿಷ್ಣು ತನ್ನ 7ನೇ ಅವತಾರವಾದಂತಹ ರಾಮಾವತಾರದಲ್ಲಿ ಭೂಮಿಯಲ್ಲಿ ಪ್ರಕಟನಾದಂತಹ ದಿನ. ಅದು ಶ್ರೀರಾಮನವಮಿ. ನಾಳೆಯ ದಿವಸ ರಾಮನವಮಿ ಹಬ್ಬ ಬಂದಿದೆ. ನಾವೆಲ್ಲರೂ ಕೂಡ ಸಂಭ್ರಮದಿಂದ ಶ್ರೀರಾಮನವಮಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ರಾಮನವಮಿಯು ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯಂದು ಬರ್ತಾ ಇದೆ. ಆ ದಿವಸ ನಾಳೆ ಭಗವಂತ ಶ್ರೀರಾಮಚಂದ್ರ ತಾನು ಇದೇ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯಂದು ಪುನರ್ವಸು ನಕ್ಷತ್ರದಲ್ಲಿ ಕರ್ಕಾಟಕ ಲಗ್ನದಲ್ಲಿ ತಾನು ಪ್ರಕಟನಾಗುತ್ತಾನೆ. ದೇವರು ಅವತಾರ ಮಾಡ್ತಾನೆ ಅಂತ ಹೇಳಿದ್ರೆ ದೇವರು ಭೂಮಿಗೆ ಇಳಿದು ಬರ್ತಾನೆ ಅಂತ ಅರ್ಥ. ಅವತರಣ ಅಂತ ಅರ್ಥ. ಅವತರಣ ಅಂದ್ರೆ ಭಗವಂತ ಭೂಮಿಗೆ ಇಳಿದು ಬರುವುದು. ಅಂದ್ರೆ ಇದಕ್ಕಿಂತ ಮೊದಲು ದೇವರಲ್ಲಿ ಇರ್ಲಿಲ್ವಾ ಅಂತ ಹೇಳುವಂತಹ ಪ್ರಶ್ನೆ ಇಲ್ಲ. ಅಥವಾ ಈ ಅವತಾರ ಸಮಾಪ್ತಿ ಆದ ಮೇಲೆ ಭಗವಂತ ಭೂಮಿಯಲ್ಲಿ ಇಲ್ವಾ ಅಂತ ಕೂಡ ಪ್ರಶ್ನೆ ಮಾಡುವಂತಿಲ್ಲ. ಆವಾಗ ಎಲ್ಲಾ ಸಂದರ್ಭದಲ್ಲೂ ಭಗವಂತ ಭೂಮಿಯಲ್ಲಿ ಇರ್ತಾನೆ. ಆದ್ರೆ ವಿಶೇಷವಾಗಿ ಈ ಅವತಾರದ ಕಾಲಘಟ್ಟದಲ್ಲಿ ಸಾಮಾನ್ಯ ಜನರ ದೃಷ್ಟಿಗೂ ಕೂಡ ಭಗವಂತ ಗೋಚರಿಸುವವನಾಗಿರ್ತಾನೆ, ಎಲ್ಲರ ಕಣ್ಣಿಗೂ ಕಾಣುವವನಾಗಿರ್ತಾನೆ. ಇದು ಅವತಾರದ ಕಾಲ ಅಂತ. ಭಗವಂತ ಮಹಾವಿಷ್ಣು ಭೂಮಿಯಲ್ಲಿ ಅವತಾರ ಮಾಡಿ ಬರುವುದಕ್ಕೆ ಅನೇಕ ಕಾರಣಗಳು. ಅದರಲ್ಲಿ ಒಂದು ಬಲ ಕಾರ್ಯ, ಮತ್ತೊಂದು ಜ್ಞಾನ ಕಾರ್ಯ ಅಂತ. ಈ 2 ಕಾರ್ಯಗಳ ಸಿದ್ಧಿಗೋಸ್ಕರ ಮಹಾವಿಷ್ಣು ಭಗವಂತ ತಾನಿಲ್ಲಿ ಅವತಾರ ಮಾಡಿ ಬರ್ತಾನೆ ಅಂತ. ಜ್ಞಾನ ಕಾರ್ಯ ಅಂತ ಹೇಳಿದ್ರೆ ಜ್ಞಾನವನ್ನು ಹೆಚ್ಚಿಸುವುದಕ್ಕೋಸ್ಕರ, ಲೋಕದಲ್ಲಿ ಜ್ಞಾನದ ವೃದ್ಧಿಯನ್ನು ಮಾಡುವುದಕ್ಕೋಸ್ಕರ ಭಗವಂತ ಅವತಾರ ಮಾಡಿ ಬರುವಂತದ್ದು ಅವತಾರದ ಜ್ಞಾನ ಕಾರ್ಯ ಅಂತ. ಆದ್ರೆ ರಾಕ್ಷಸರ ಸಂಹಾರಕ್ಕಾಗಿ ಭಗವಂತ ಬರುವಂತದ್ದು ಅವತಾರ ಮಾಡಿಕೊಂಡು ಇದು ಬಲ ಕಾರ್ಯ ಅಂತ. ಜ್ಞಾನ ಕಾರ್ಯದಲ್ಲಿ ನಮ್ಮ ಒಳಗೆ ಇರುವಂತಹ ಶತ್ರುಗಳಾದಂತಹ ಅರಿಷಡ್ವರ್ಗಗಳನ್ನು ನಾಶ ಮಾಡಿ ಆ ನಂತರ ಜ್ಞಾನಕ್ಕೆ ಅವಕಾಶವನ್ನು ಕೊಡುವಂಥದ್ದು, ಜ್ಞಾನ ಪ್ರವೇಶಕ್ಕೆ ಅನುವನ್ನು ಮಾಡಿಕೊಡುವಂಥದ್ದು ಭಗವಂತನ ಜ್ಞಾನ ಕಾರ್ಯದ ಉದ್ದೇಶವಾಗಿರುತ್ತದೆ. ಅದೇ ರೀತಿಯಾಗಿ ಬಲ ಕಾರ್ಯದಲ್ಲಿ ರಾಕ್ಷಸರುಗಳ ನಾಶ ಮಾಡಬೇಕು. ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ ಮುಂತಾದಂತಹ ರಾಕ್ಷಸರ ವಧೆಗಾಗಿ ಭಗವಂತ ಬರುವಂತದ್ದನ್ನು ಬಲ ಕಾರ್ಯ ಅಂತ ಹೇಳ್ತಾರೆ. ಈ ರಾಮಾವತಾರ ವಿಶೇಷವಾಗಿ ಇದು ಬಲ ಕಾರ್ಯ. ಬಲ ಕಾರ್ಯ ಅಂತ ಹೇಳಿದ್ರೆ ಇಲ್ಲಿ ರಾವಣರ ವಧೆ ಆಗ್ಬೇಕು, ಕುಂಭಕರ್ಣನ ವಧೆ ಆಗ್ಬೇಕು. ಅದೇ ರೀತಿಯಾಗಿ ಖರದೂಷಣರು, ಅಸಂಖ್ಯಾತ ರಾಕ್ಷಸರ ವಧೆ ಶ್ರೀರಾಮನ ಕೈಯಿಂದ ಆಗುವಂತದ್ದನ್ನು ನಾವು ರಾಮಾಯಣದಲ್ಲಿ ನೋಡ್ತೇವೆ. ಹೀಗಾಗಿ ಭಗವಂತ ತನ್ನ ಈ ಎಲ್ಲಾ ಕಾರ್ಯಗಳನ್ನು ಸಂಪನ್ನಗೊಳಿಸುವುದಕ್ಕಾಗಿ ಭೂಮಿಯಲ್ಲಿ ಅವತಾರ ಮಾಡಿ ಬರ್ತಾನೆ ಅಂತ. ರಾಮಾಯಣ ಬಲ ಕಾರ್ಯವೇ ಆಗಿದ್ರೂ ಕೂಡ ಇಲ್ಲಿ ಭಗವಂತ ಮಾನವನಾಗಿ ಹುಟ್ಟಿ ಬಂದಿದ್ದಾನೆ ಅಂತ ಹೇಳುವಂಥದ್ದನ್ನು ನಾವು ವಿಶೇಷವಾಗಿ ಗಮನಿಸಬೇಕು. ರಾವಣನಿಗಿದ್ದಂತಹ ಒಂದು ವರವೂ ಕಾರಣ ಹೌದು. ಆದರೂ ಕೂಡ ಭಗವಂತ ರಾವಣನನ್ನು ವಧಿಸುವುದಕ್ಕಾಗಿ ಇಲ್ಲಿ ಮನುಷ್ಯನಾಗಿ ಅವತಾರ ಮಾಡಿಯೇ ಬರಬೇಕು ಅಥವಾ ಅವತಾರ ಮಾಡಿಯೇ ಬರಬೇಕು ಅಂತ ಹೇಳುವಂತ ಅವಶ್ಯಕತೆ ಇಲ್ಲ. ಇಚ್ಛೆ ಮಾತ್ರದಿಂದ ಈ ದುಷ್ಟ ಶಕ್ತಿಗಳನ್ನು ನಿವಾರಣೆ ಮಾಡುವಂತಹ ಸಾಮರ್ಥ್ಯ ಭಗವಂತನಿಗುಂಟು. ಆದ್ರೂ ಕೂಡ ಬಂದಿದ್ದಾನೆ ಅಂತ ಹೇಳಿದ್ರೆ, ಅದರಲ್ಲೂ ಮನುಷ್ಯ ರೂಪದಲ್ಲೇ ಬಂದಿದ್ದಾನೆ ಅಂತ ಹೇಳಿದ್ರೆ, ಮನುಷ್ಯನಾಗಿ ತಾನು ಬಂದು ಒಬ್ಬ ಮನುಷ್ಯ ಹಾದಿ ತಪ್ಪದೆ ಧರ್ಮಾಚರಣೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಯಾವ ರೀತಿ ಅತ್ಯುತ್ತಮ ಜೀವನವನ್ನು ತನ್ನದಾಗಿಸಿಕೊಳ್ಬಹುದು ಅಂತ ಹೇಳುವಂಥದ್ದನ್ನು ಮಾದರಿಯಾಗಿ ತೋರಿಸಿಕೊಡ್ಲಿಕ್ಕೆ ಭಗವಂತ ಮಾನವನಾಗಿ ಇಲ್ಲಿ ಬಂದಿದ್ದಾನೆ ಅಂತ ಹೇಳುವಂಥದ್ದನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ಶ್ರೀರಾಮನವಮಿಯ ಈ ಶುಭ ದಿವಸದಂದು ನಾವು ರಾಮಾವತಾರದ ಆ ಸಂದರ್ಭದಲ್ಲಿ ನಡೆದಂತಹ ಘಟನೆಗಳನ್ನು ಹಾಗೂ ರಾಮಾವತಾರ ಯಾಕಾಗಿ ಆಯಿತು, ಯಾರಿಗೆಲ್ಲ ಆ ನಿರೀಕ್ಷೆ ಇತ್ತು, ಹಾಗೂ ನಾವು ರಾಮಾಯಣವನ್ನು ಓದ್ತೇವೆ, ರಾಮನ ಬಗ್ಗೆ ತಿಳ್ಕೊಳ್ತೇವೆ. ಆದ್ರೆ ತಿಳ್ಕೊಳ್ಳುವುದರ ಜೊತೆಗೆ ರಾಮನ ಆದರ್ಶಗಳು ಏನು ಅಂತ ಹೇಳುವುದರ ಕಡೆಗೆ ನಾವು ವಿಶೇಷವಾಗಿ ಗಮನ ಕೊಡಬೇಕು. ಇದೆಲ್ಲವನ್ನು ಕೂಡ ಒಂದು ಸ್ವಲ್ಪ ಪರಿಶೀಲಿಸುವಂತಹ ಪ್ರಯತ್ನವನ್ನು ನಾವಿವತ್ತು ಮಾಡುವ. ರಾಮಾವತಾರ ಆದದ್ದು ಅಯೋಧ್ಯೆಯಲ್ಲಿ, ಸೂರ್ಯವಂಶದಲ್ಲಿ, ಸೂರ್ಯಕುಲದಲ್ಲಿ. ದಶರಥ ಮಹಾರಾಜನಿಗೆ ಪುತ್ರ ಸಂತಾನ ಇರುವುದಿಲ್ಲ. ಆ ಕಾರಣಕ್ಕಾಗಿ ಅತ್ಯಂತ ಹೆಚ್ಚು ದುಃಖಿತನಾದಂತಹ ದಶರಥ ಮಹಾರಾಜ ತಾನು ಪುತ್ರಕಾಮೇಷ್ಟಿ ಯಾಗವನ್ನು ತೀರ್ಮಾನ ಮಾಡ್ತಾನೆ, ನಡೆಸ್ತಾ ಇರ್ತಾನೆ. ಈ ದಶರಥ ರಾಜನ ಪುತ್ರಕಾಮೇಷ್ಟಿ ಯಾಗಕ್ಕೂ ಹಾಗೂ ನಮ್ಮಂಥವರೆಲ್ಲ ಮಾಡುವಂತಹ ಯಾವುದಾದರೂ ಒಂದು ಕರ್ಮಕ್ಕೂ ಏನು ವಿಶೇಷತೆ ಅಂತ ಹೇಳಿದ್ರೆ, ನಾವೆಲ್ಲ ಮಾಡುವಂತಹ ಯಜ್ಞಗಳು, ಯಾಗಗಳು, ದೇವತಾ ಪೂಜೆಗಳು ಇದೆಲ್ಲವೂ ಕೂಡ ನಮ್ಮ ಅಭೀಷ್ಟಗಳನ್ನು ನೆರವೇರಿಸುವುದಕ್ಕೋಸ್ಕರ ನಾವು ಮಾಡುತ್ತೇವೆ. ದೇವರಲ್ಲಿ ಆ ರೀತಿಯಾದಂತಹ ಒಂದು ಪ್ರಾರ್ಥನೆ ನಮ್ಮದಾಗಿರ್ತದೆ. ಆದರೆ ಈ ದಶರಥನ ಪುತ್ರಕಾಮೇಷ್ಟಿ ಯಾಗದಿಂದ ದಶರಥನಿಗೆ ಪುತ್ರ ಪ್ರಾಪ್ತಿ ಆಗಬೇಕು, ದಶರಥನ ಅಭೀಷ್ಟವು ಸಿದ್ಧಿ ಆಗಬೇಕು. ಅದರ ಜೊತೆಗೆ ಇವನ ಯಾಗದಿಂದ ದೇವತೆಗಳಿಗೂ ಕೂಡ ಅನುಕೂಲವಾಗಬೇಕು, ಇದರಿಂದ ದೇವತೆಗಳಿಗೂ ಏನೋ ಆಗಬೇಕು ಅಂತ ಹೇಳುವಂತಹ ಇಚ್ಛೆ ಇತ್ತು.
ಇವನ ಯಾಗ ಇವನಿಗೆ ಮಾತ್ರ ಸಂತೋಷವನ್ನು ತಂದು ಕೊಡುವಂತದ್ದಲ್ಲ ದಶರಥನಿಗೆ, ಜೊತೆಯಲ್ಲಿ ದೇವತೆಗಳಿಗೂ ಕೂಡ ಸಂತೋಷವನ್ನು ತಂದು ಕೊಡುವಂತಹ ಆ ಒಂದು ಯಾಗ ಈ ದಶರಥನ ಪುತ್ರಕಾಮೇಷ್ಟಿ ಯಾಗವಾಗಿತ್ತು. ದೇವತೆಗಳೆಲ್ಲರೂ ಕೂಡ ರಾವಣನ ಉಪದ್ರದಿಂದ ಭೀತರಾಗಿದ್ರು, ರಾವಣನಿಂದ ತೊಂದರೆಗೆ ಒಳಪಟ್ಟಿದ್ರು. ಆವಾಗ ರಾವಣನನ್ನು ವಧಿಸಲಿಕ್ಕೋಸ್ಕರ ಭಗವಂತ ಮಹಾವಿಷ್ಣು ಈ ದಶರಥನಿಂದ ತಾನಲ್ಲಿ ಉದ್ಭವಿಸಿ ಬರಬೇಕು, ದಶರಥನ ಮುಖಾಂತರ ಅವತಾರ ಮಾಡಿ ಬರಬೇಕು ಅಂತ ಹೇಳುವಂತಹ ಇಚ್ಛೆ ದೇವತೆಗಳದ್ದು ಆಗಿತ್ತು. ಹಾಗಾಗಿ ಏಕಕಾಲದಲ್ಲಿ ದಶರಥ ಮಾಡಿದಂತಹ ಯಾಗ ದೇವತೆಗಳಿಗೂ ಹಾಗೂ ಅವನಿಗೂ ಇಬ್ಬರ ಅಭೀಷ್ಟವನ್ನು ಕೂಡ ನೆರವೇರಿಸುವಂತದ್ದಾಗಿತ್ತು ಅಂತ. ಈ ರೀತಿಯಾಗಿ ಪುತ್ರಕಾಮೇಷ್ಟಿ ಯಾಗದಿಂದ ದೊರಕಿದಂತಹ ಆ ಪಾಯಸದ ಪ್ರತಿಫಲವಾಗಿ 3 ಜನ ರಾಣಿಯರು ಕೂಡ ಗರ್ಭವತಿಯರಾಗಿ 12 ತಿಂಗಳುಗಳ ನಂತರ ಕೌಸಲ್ಯ ದೇವಿಯ ಗರ್ಭದಿಂದ ಅವತಾರ ಮಾಡಿ ಬರುವಂತವನೇ ಶ್ರೀರಾಮಚಂದ್ರ ಸ್ವಾಮಿ ಅಂತ. ಆ ಅವತಾರ ಕಾಲಘಟ್ಟದಲ್ಲಿ ಎಲ್ಲರಿಗೂ ನಿರೀಕ್ಷೆ, ದಶರಥ ರಾಜನಿಗೆ ಪುತ್ರನ ನಿರೀಕ್ಷೆ ಇದ್ದಿದ್ರೆ ದೇವತೆಗಳೆಲ್ಲರಿಗೂ ಕೂಡ ಯಾವಾಗ ನಾರಾಯಣ ರಾಮಚಂದ್ರನಾಗಿ ಜನಿಸಿ ಈ ಎಲ್ಲಾ ರಾಕ್ಷಸರುಗಳನ್ನು ವಧಿಸ್ತಾನೆ, ರಾವಣನ ತೊಂದರೆಯಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡ್ತಾನೋ ಅಂತ ಹೇಳುವಂತ ನಿರೀಕ್ಷೆ ದೇವತೆಗಳಿಗಿತ್ತು. ಅದೇ ರೀತಿಯಾಗಿ ವಿಶ್ವಾಮಿತ್ರರಿಗೆ ನಿರೀಕ್ಷೆ ಇತ್ತು, ಯಾವಾಗ ಭೂಮಿಯಲ್ಲಿ ಲಕ್ಷ್ಮೀನಾರಾಯಣರು ಅವತಾರ ಮಾಡಿ ಬರುವವರಿದ್ದಾರೆ, ಸೀತಾರಾಮಚಂದ್ರರು ಅಂತ ಹೇಳಿದ್ರೆ ಸಾಕ್ಷಾತ್ ಲಕ್ಷ್ಮೀನಾರಾಯಣರು ಬಂದಿದ್ದಾರೆ, ಇವರನ್ನು ಭೂಮಿಯಲ್ಲಿ ಒಂದುಗೂಡಿಸುವಂತಹ ಕಾರ್ಯ ನನ್ನಿಂದ ಆಗಬೇಕು, ಆ ಕಾರ್ಯ ನಾನು ಯಾವತ್ತೂ ಮಾಡಿಯೇನೋ ಅಂತ ಹೇಳುವಂತಹ ನಿರೀಕ್ಷೆ ವಿಶ್ವಾಮಿತ್ರರದ್ದಿತ್ತು. ವಸಿಷ್ಠರು ಸೂರ್ಯವಂಶಕ್ಕೆ ಅನಾದಿ ಕಾಲದಿಂದ ಗುರುಗಳಾಗಿ ಮುಂದುವರೆದಿದ್ದಾರೆ. ಯಾಕಾಗಿ ದಶರಥನ ಕಾಲದಲ್ಲೂ ಗುರುಗಳಾಗಿದ್ದಾರೆ ಅಂದ್ರೆ ಭಗವಂತ ಈ ಸೂರ್ಯ ಕುಲದಲ್ಲಿ ಅವತಾರ ಮಾಡಿ ಬರ್ತಾ ಇದ್ದಾನೆ, ಅವನಿಗೆ ಗುರುವಾಗುವಂತಹ ಭಾಗ್ಯ, ಜಗದ್ಗುರುವಿಗೆ ಗುರುವಾಗುವಂತಹ ಭಾಗ್ಯ ನನಗೆ ಯಾವಾಗ ಲಭಿಸ್ತದೆ ಅನ್ನುವಂತಹ ಕಾತರ ನಿರೀಕ್ಷೆ ವಸಿಷ್ಠರಿಗಿತ್ತು. ಅದೇ ರೀತಿ ಅಹಲ್ಯಾದೇವಿಗೆ ಶಾಪ ವಿಮೋಚನೆ ಆಗಬೇಕು, ಆ ನಿರೀಕ್ಷೆ ಅಹಲ್ಯೆಗೆ ಇತ್ತು. ಅನೇಕ ಶಸ್ತ್ರಾಸ್ತ್ರಗಳಿಗೆ ರಾಮನನ್ನು ಸೇರುವಂತಹ ತವಕ ಇತ್ತು. ಶರಭಂಗರು, ಸುತೀಕ್ಷ್ಣರು, ಅದೇ ರೀತಿಯಾಗಿ ಅನೇಕ ಗಂಧರ್ವರು ಎಲ್ಲರೂ ಕೂಡ ಅನೇಕ ಮಂದಿಯನ್ನು ನಾವು ರಾಕ್ಷಸ ರೂಪದಲ್ಲಿ ಶಾಪದಿಂದಾಗಿ ಇದ್ದವರನ್ನು ನಾವು ರಾಮಾಯಣದಲ್ಲಿ ಕಾಣುತ್ತೇವೆ. ಇವರೆಲ್ಲರಿಗೂ ಕೂಡ ಭಗವಂತನ ಪ್ರತೀಕ್ಷೆ ಇತ್ತು. ಯಾವಾಗ ಅವತಾರವಾಗಿ ಬರ್ತಾನೋ, ಯಾವಾಗ ನಾವೆಲ್ಲರೂ ಶಾಪ ವಿಮೋಚನೆ ಒಳಪಡುತ್ತೇವೋ, ನಾವು ಮತ್ತೆ ನಮ್ಮ ಸ್ವಸ್ಥಾನಕ್ಕೆ ತೆರಳುತ್ತೇವೋ ಅಂತ ಹೇಳುವಂತಹ ನಿರೀಕ್ಷೆ ಇವರೆಲ್ಲರಿಗೂ ಇತ್ತು. ಹೀಗೆ ಈ ಅಸಂಖ್ಯಾತ ನಿರೀಕ್ಷೆಗಳನ್ನು ನಿಜ ಮಾಡ್ಲಿಕ್ಕಾಗಿ ಭಗವಂತ ರಾಮಾವತಾರದಲ್ಲಿ ತಾನು ಆವಿರ್ಭವಿಸ್ತಾನೆ. ಇದೇ ರಾಮನವಮಿಯ ದಿವಸ ಅಂತ ಹೇಳುವಂಥದ್ದು. ಶ್ರೀರಾಮಚಂದ್ರ ಸ್ವಾಮಿ ತನ್ನ ತಾಯಿಯ ಗರ್ಭದಲ್ಲಿ 12 ತಿಂಗಳುಗಳ ಕಾಲ ಇರ್ತಾನೆ. ಯಾಕೆ ಇಷ್ಟು ದೀರ್ಘವಾದಂತಹ ಗರ್ಭವಾಸದಲ್ಲಿ ಭಗವಂತ ಕೂತ್ಕೊಂಡ? ನಾವೆಲ್ಲರೂ ಕೂಡ 9 ತಿಂಗಳು ತಾಯಿಯ ಗರ್ಭದಲ್ಲಿದ್ರೆ ಭಗವಂತನ 12 ತಿಂಗಳು ಯಾಕೆ ಅಂದ್ರೆ ರಾಮಾಯಣಕ್ಕೆ ವ್ಯಾಖ್ಯಾನವನ್ನು ಬರೆಯುತ್ತಾ ಅನೇಕರು ಬರೀತಾರೆ. ಶ್ರೀರಾಮಾವತಾರದಲ್ಲಿ ರಾಮಚಂದ್ರ ಸ್ವಾಮಿ ಭೂಮಿಯಲ್ಲಿ ತನ್ನ ಅವತಾರ ಕಾಲಘಟ್ಟದಲ್ಲಿ ಯಾವತ್ತೂ ಕೂಡ ಸುಖವನ್ನು ಕಂಡಂತ ಅವತಾರವೇ ಅಲ್ಲ ಅದು. ಇಡೀ ರಾಮಾವತಾರದಲ್ಲಿ ಭಗವಂತ ಕಷ್ಟಗಳನ್ನೇ ಉಂಡದ್ದು ಜಾಸ್ತಿ. ಹಾಗಿದ್ದಾಗ ಈ ಗರ್ಭಾವಸ್ಥೆಯ 12 ತಿಂಗಳು ತಾನು ಸುಖವಾಗಿ ತಾಯಿಯ ಗರ್ಭದಲ್ಲಿದ್ದ ಅಂತ ವ್ಯಾಖ್ಯಾನಕಾರರು ಬರೀತಾರೆ. 12 ತಿಂಗಳು ತಾಯಿಯ ಗರ್ಭದಲ್ಲಿದ್ದಂತ ಭಗವಂತ ಆ ನಂತರ ಈ ರಾಮನವಮಿಯ ದಿವಸ ಭಗವಂತ ತಾನು ಅವತಾರ ಮಾಡ್ತಾನೆ ಶ್ರೀರಾಮಚಂದ್ರನಾಗಿ ಅಂತ. ಅದು ಯಾವ ಹೊತ್ತಲ್ಲಿ ಅಂದ್ರೆ ಮಧ್ಯಾಹ್ನ ಹೊತ್ತಲ್ಲಿ ಸೂರ್ಯವಂಶದಲ್ಲಿ ಬಂದಿದ್ದಾನೆ. ಸೂರ್ಯ ನಡು ನೆತ್ತಿಯಲ್ಲಿ ಪ್ರಖರವಾಗಿ ತಾನು ಬೆಳಗುತ್ತಾ ಇರುವಂತಹ ಆ ಹೊತ್ತಿನಲ್ಲಿ ಭಗವಂತ ತಾನು ರಾಮನಾಗಿ ಅವತಾರ ಮಾಡಿದ್ದಾನೆ. ನಮ್ಮ ಜೀವನದುದ್ದಕ್ಕೂ ನಾವು ಅನೇಕ ಪಾತ್ರಗಳನ್ನು ನಿರ್ವಹಿಸ್ತೇವೆ. ತಂದೆಯಾಗಿ, ತಾಯಿಯಾಗಿ, ಮಗನಾಗಿ, ಅದೇ ರೀತಿಯಾಗಿ ಅಣ್ಣನಾಗಿ, ಗೆಳೆಯನಾಗಿ, ಬಂಧುವಾಗಿ, ಪತಿಯಾಗಿ, ಹೀಗೆ ಎಲ್ಲಾ ಪಾತ್ರಗಳಿಗೂ ಕೂಡ ನಮಗೆ ಮಾದರಿಯಾಗಿ ನಿಲ್ಲುವಂಥದ್ದು ಶ್ರೀರಾಮಚಂದ್ರನೊಬ್ಬನೇ ಅಂತ. ಶ್ರೀರಾಮಚಂದ್ರನ ಬಗ್ಗೆ ರಾಮಾಯಣವನ್ನು ಸರಿಯಾಗಿ ಓದದೆ, ನೋಡದೆ, ತಿಳ್ಕೊಳ್ಳದೆ ನಾವು ಅನೇಕ ತಪ್ಪು ಅಭಿಪ್ರಾಯಗಳನ್ನು ಇಟ್ಟುಕೊಂಡಿದ್ದೇವೆ. ಪತಿಯಾಗಿ ರಾಮ ಬೇಡ, ರಾಮನಂತಹ ಪತಿ ನನಗೆ ಬೇಡ ಅಂತ ಹೇಳುವಂತಹ ಹೆಣ್ಣು ಮಕ್ಕಳನ್ನು ನಾವಿವತ್ತು ಕಾಣುತ್ತೇವೆ. ಆದ್ರೆ ರಾಮಾಯಣವನ್ನು ನಾವು ಓದಬೇಕು. ಆ ಸೀತಾ ರಾಮರ ಆ ಬಾಂಧವ್ಯ ಹೇಗಿತ್ತು, ಅವರಿಬ್ಬರ ಮಧ್ಯದಲ್ಲಿದ್ದಂತಹ ಆ ಪ್ರೀತಿ, ಆ ಪ್ರೇಮ ಹೇಗಿತ್ತು, ಸೀತಾ ವಿಯೋಗವಾದಾಗ ಆ ಭಗವಂತ ಅದೆಷ್ಟು ನೊಂದುಕೊಂಡ, ಸೀತೆ ಯಾವ ರೀತಿ ದುಃಖಿತಳಾದ್ಲು, ಇದೆಲ್ಲವನ್ನು ಕೂಡ ರಾಮಾಯಣವನ್ನು ನಾವು ಓದಿದ್ರೆ, ಸಮಗ್ರವಾಗಿ ರಾಮಾಯಣದ ಚಿಂತನೆಯನ್ನು ಮಾಡಿದ್ರೆ ಆವಾಗ ರಾಮನಂತದ್ದೇ ಪತಿ ಬೇಕು ನನಗೆ ಅಂತ ನಮ್ಮ ಹೆಣ್ಣು ಮಕ್ಕಳು ಖಂಡಿತವಾಗಿಯೂ ಕೇಳಿಯಾರು. ಹೀಗಾಗಿ ರಾಮನ ಬಗ್ಗೆ ನಮಗೆ ಇರುವಂತಹ ತಪ್ಪು ತಿಳುವಳಿಕೆಯನ್ನು ನಾವು ತೆಗೆದು ಹಾಕಬೇಕು ಅಂತಾದ್ರೆ ರಾಮಾಯಣವನ್ನು ಸಮಗ್ರವಾಗಿ ಓದಬೇಕು. ನಾವು ರಾಮನವಮಿಯ ದಿವಸವೋ ಅಥವಾ ಇನ್ಯಾವುದೋ ದಿವಸಗಳಲ್ಲಿ ನಾವು ಭಾರತೀಯರು, ಹಿಂದೂಗಳು ಅಂತ ತೋರಿಸಿಕೊಡುವುದಕ್ಕೆ ಜೈ ಶ್ರೀರಾಮ ಘೋಷಣೆಗಳನ್ನು ಮಾತ್ರ ಮಾಡಿದ್ರೆ ಸಾಕಾಗುವುದಿಲ್ಲ. ಆ ರಾಮ ತತ್ವವನ್ನು ನಾವು ತಿಳಿದುಕೊಳ್ಬೇಕು. ಮನುಷ್ಯನಾಗಿ ಅವತಾರ ಮಾಡಿ ಬಂದಂತಹ ಭಗವಂತ ಅದೆಷ್ಟು ಕಷ್ಟ ಕೋಟಲೆಗಳನ್ನು ಸಹಿಸಿದ, ಎಂಥದ್ದೇ ಕಷ್ಟ ಬಂದರೂ ಕೂಡ ಧರ್ಮ ಮಾರ್ಗವನ್ನು ಬಿಡದೆ ತಾನು ನಡೆದಿದ್ದಾನೆ.
ಆ ಜೀವನದಲ್ಲಿ ರಾಮಚಂದ್ರ ಸ್ವಾಮಿಯ ಬಂದಂತಹ ಕಷ್ಟಗಳನ್ನು ನೋಡಿದ್ರೆ ಎಂತಹ ವ್ಯಕ್ತಿಯಾದರೂ ಕೂಡ ಧರ್ಮವನ್ನು ಬಿಟ್ಟು ಬಿಡಬಹುದಾಗಿತ್ತು. ಆದ್ರೆ ಭಗವಂತ ಯಾವತ್ತೂ ಬಿಡ್ಲಿಲ್ಲ. ಇಡೀ ಸಮಸ್ತ ಅಯೋಧ್ಯೆ ಕಾಯ್ತಾ ಇತ್ತು ರಾಮಚಂದ್ರನಿಗೋಸ್ಕರ. ಅವರು ತೋರಿಸಿದಂತಹ ಪ್ರೀತಿ ಎಂಥದ್ದು, ಸಂಪೂರ್ಣ ಆ ಸುಸಜ್ಜಿತವಾದಂತಹ ಆ ಸಂಪೂರ್ಣ ಸಂಪದ್ಭರಿತವಾದ ಅಯೋಧ್ಯೆಯ ಆ ಸಿಂಹಾಸನವನ್ನೇ ತ್ಯಜಿಸಿ ತಾನು ವನವಾಸಕ್ಕೆ ಹೊರಟು ನಿಂತ ಶ್ರೀರಾಮಚಂದ್ರ. ಆ ಭ್ರಾತೃ ಸ್ನೇಹ ಹೇಗಿತ್ತು, ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಮಧ್ಯದಲ್ಲಿದ್ದಂತ ಆ ಪ್ರೀತಿ ಪ್ರೇಮ ಎಂಥದ್ದು. ಇವತ್ತು ಏನೇ ಆಸ್ತಿ ಪಾಸ್ತಿ ಯಾವುದೂ ಇಲ್ಲದೆ ಇದ್ರೂ ಕೂಡ ಕಚ್ಚಾಡಿಕೊಳ್ಳುವಂತ ಅಣ್ಣ ತಮ್ಮಂದಿರನ್ನು, ಸಹೋದರರನ್ನು ನಾವಿವತ್ತು ನೋಡ್ತೇವೆ. ಆದ್ರೆ ಅಂತಹ ಅಯೋಧ್ಯೆಯನ್ನೇ ನಿನಗಾಯಿತು ನಿನಗೆ ಆಯಿತು ಅಂತ ಹೇಳಿ ರಾಮನು ಭರತನು ಇವರಿಬ್ರು ಮಾತಾಡಿಕೊಡುವಂಥದ್ದು, ಆ ಸಂದರ್ಭಗಳನ್ನೆಲ್ಲ ನಾವು ರಾಮಾಯಣದಲ್ಲಿ ಓದಬೇಕು. ಓದಿ ನಾವು ಪುಳಕಿತರಾಗಬೇಕು. ರಾಮಾಯಣವನ್ನು ಓದ್ತಾ 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 ಹೋದ ಹಾಗೆ ನಮ್ಮ ಕಣ್ಣಿಂದ ಅಶ್ರುಧಾರೆಗಳು ನಮ್ಗೆ ಗೊತ್ತಿಲ್ಲದ ಹಾಗೆಯೇ ಸುರಿಯಲಾರಂಭಿಸ್ತದೆ. ಹಾಗಾಗ್ಲಿಲ್ಲ ಅಂತ ಹೇಳಿ ಆದ್ರೆ ನಾವು ಮನುಷ್ಯರ, ನಮ್ಮಲ್ಲಿ ಮನುಷ್ಯತ್ವ ಅಂತ ಹೇಳುವಂಥದ್ದು ಎಷ್ಟು ಜಾಗೃತವಾಗಿದೆ ಅಂತ ಹೇಳುವಂಥದ್ರ ಬಗ್ಗೆ ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು. ಇದೆಲ್ಲ ರಾಮಾಯಣ ನಮಗೆ ತೋರಿಸಿಕೊಡ್ತದೆ. ರಾಮ ತನ್ನ ಭಕ್ತಿ ಮಾಡಿದವರನ್ನು, ತನ್ನನ್ನು ಪ್ರೀತಿ ಮಾಡಿದವರಲ್ಲಿ ಯಾವತ್ತೂ ಜಾತಿಯನ್ನು ನೋಡ್ಲಿಲ್ಲ. ರಾಮಾಯಣವನ್ನು ನಾವು ಅನುಸಂಧಾನ ಮಾಡಬೇಕು. ಯಾವ ರೀತಿಯಲ್ಲಿ ಭಗವದ್ಗೀತೆ, ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಇದೆಲ್ಲವನ್ನೂ ನಾವು ನಿತ್ಯಾನುಷ್ಠಾನದಲ್ಲಿ ಇರಿಸಿಕೊಳ್ಳುತ್ತೇವೋ ಅದೇ ರೀತಿಯಾಗಿ ಭಾರತೀಯರಾದಂತಹ ಹಿಂದೂಗಳಾದಂತಹ ಜೈ ಶ್ರೀರಾಮ್ ಅಂತ ಘೋಷಣೆಯನ್ನು ಕೂಗಿಕೊಳ್ಳುವಂತಹ ನಮಗೆ ರಾಮಾಯಣವು ಕೂಡ ನಿತ್ಯ ಅನುಷ್ಠಾನ ಮಾಡುವಂತಹ ಒಂದು ಗ್ರಂಥವೇ ಹೌದು. ರಾಮಾಯಣವನ್ನು ಎಲ್ಲರೂ ಓದಬೇಕು. ಅದಕ್ಕೆ ಯಾವುದೇ ಜಾತಿ, ವಯಸ್ಸು, ಲಿಂಗ ಇದ್ಯಾವುದೇ ಭೇದ ಇಲ್ಲ. ರಾಮಾಯಣವನ್ನು ನಾವು ಕೂಡ ಓದಬೇಕು, ರಾಮಾಯಣವನ್ನು ತಿಳಿದುಕೊಳ್ಬೇಕು, ರಾಮಾಯಣದ ಅನುಸಂಧಾನ ನಾವು ಮಾಡಬೇಕು ಅಂತ ಹೇಳುವಂತ ಆಶೆ ನಮ್ಮಲ್ಲಿರುವಂಥದ್ದು ಸಹಜ. ಅದಕ್ಕೆ ಏನಾದ್ರೂ ಅರ್ಹತೆಗಳು ಬೇಕೋ ಅಂತ ಹೇಳುವಂತಹ ಪ್ರಶ್ನೆ ಬಂದ್ರೆ ಯೋಗವು ಯೋಗ್ಯತೆಯೊಂದನ್ನು ಕೂಡ ಬಯಸ್ತದೆ ಅಂತ ಹೇಳ್ತಾರೆ. ಏನು ಯೋಗ್ಯತೆ ಬೇಕು, ಆ ಯೋಗ ನಮ್ಮದಾಗಬೇಕು ಅಂತ ಹೇಳಿದ್ರೆ ಅಂದ್ರೆ ಅಸೂಯೆ ಇಲ್ಲದೆ ಇರುವಂಥದ್ದು. ಈ ಅಸೂಯೆ ಇಲ್ಲದೆ ಅನಸೂಯರಾಗಿರುವಂಥದ್ದೇ ರಾಮಾಯಣದ ಆ ಒಂದು ಅನುಸಂಧಾನಕ್ಕೆ, ರಾಮಾಯಣದೊಳಗೆ ನಾವು ಪ್ರವೇಶ ಮಾಡುವುದಕ್ಕೆ ಇರಬೇಕಾದಂತಹ ಅರ್ಹತೆ. ಅಸೂಯೆ ಅಂತ ಹೇಳಿದ್ರೆ ಒಳಿತಿನಲ್ಲೂ ಕೂಡ ಕೆಡುಕನ್ನೇ ಕಾಣುವಂತಹ ಒಂದು ಸ್ವಭಾವ, ಅದೇ ರೀತಿಯಾಗಿ ಗುಣದಲ್ಲಿಯೂ ದೋಷವನ್ನೇ ಹುಡುಕುವಂಥದ್ದೇನಿದೆ ಅಲ್ಲ, ಅದು ಅಸೂಯೆ. ಈ ಗುಣವನ್ನು ನಾವು ತ್ಯಜಿಸಬೇಕು. ಶುಭದೃಷ್ಟಿ ನಮ್ಮದಾಗಬೇಕು. ಶುಭದೃಷ್ಟಿ ಅಂತ ಹೇಳಿದ್ರೆ ನಮಗೆ ಕೆಡುಕಿನಲ್ಲಿ ಒಳಿತನ್ನು ಕಾಣುವಂತಹ ಆ ಸ್ವಭಾವ ನಮ್ಮದಾಗಿಸಿಕೊಳ್ಳಿಕ್ಕೆ ನಮಗೆ ಬಹಳ ಕಷ್ಟ. ಧರ್ಮರಾಯನಿಗೆ ಅಂತಹ ಗುಣ ಇತ್ತು. ಆತ ದುರ್ಯೋಧನನಲ್ಲಿಯೂ ಕೂಡ ಒಳಿತನ್ನೇ ಕಂಡ. ಕೆಡುಕಲ್ಲಿ ಒಳಿತನ್ನು ಕಾಣುವಂತಹ ಸ್ವಭಾವ ನಮ್ಮದಾಗದೇ ಇದ್ರೂ ಕೂಡ ಒಳಿತಿನಲ್ಲಾದ್ರೂ ಒಳಿತನ್ನು ಕಾಣುವಂತಹ ಗುಣ ನಮ್ಮದಾಗಬೇಕು. ಯಾರೋ ಒಬ್ಬ ಒಳ್ಳೇದು ಮಾಡ್ತಾ ಇದ್ದಾನೆ ಅಂತಾದ್ರೆ ಆ ಒಳ್ಳೆಯದನ್ನು ನೋಡಿ ಸಂತೋಷ ಪಡುವಂತಹ ಸ್ವಭಾವ ನಮ್ಮದಾಯಿತು ಅಂತಾದ್ರೆ ಅದು ಶುಭ ದೃಷ್ಟಿ. ಆ ಶುಭ ದೃಷ್ಟಿ ನಮ್ಮದಾದಾಗ ಅದುವೇ ರಾಮಾಯಣಕ್ಕೆ ಇರುವಂತಹ ಅರ್ಹತೆ. ಒಂದು ವೇಳೆ ಅದು ಇಲ್ಲ ಅಂತಾದ್ರೆ ಆ ಶುಭ ದೃಷ್ಟಿಯನ್ನು ನಾವು ಸಂಪಾದನೆ ಮಾಡಿಕೊಂಡು ಮತ್ತೆ ರಾಮಾಯಣದೊಳಗೆ ನಾವು ಪ್ರವೇಶ ಮಾಡಬೇಕು. ಇದೊಂದಿದ್ರೆ ಸಾಕು, ರಾಮಾಯಣ ನಮ್ಮ ಎಲ್ಲರಿಗೂ ಕೂಡ ಒಲಿದು ಬರ್ತದೆ. ಇನ್ನು ರಾಮಾಯಣ ನಮಗೆ ಪುರುಷಾರ್ಥಗಳನ್ನು ಕೂಡ ತಂದು ಕೊಡ್ತದೆ ಅಂತ ಹೇಳ್ತಾರೆ. ಪುರುಷಾರ್ಥಗಳು ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಇದು ನಾಲ್ಕನ್ನೂ ಕೂಡ ನಮಗೆ ದೊರಕಿಸಿಕೊಡುವಂಥದ್ದು ರಾಮಾಯಣ. ರಾಮ ಅಂತ ಹೇಳಿದ್ರೆ ಶುಭ, ರಾಮ ಅಂತ ಹೇಳಿದ್ರೆ ಮಂಗಳ ಅಂತ ಅರ್ಥ. ವಸಿಷ್ಠರು ರಾಮನನ್ನು ನೋಡಿ ಸಂತೋಷ ಪಡುತ್ತಿದ್ರಂತೆ. ಈ ರಾಮನನ್ನು ನೋಡಿದಾಕ್ಷಣ ಮನಸ್ಸಲ್ಲಿ ಆಗುವಂತಹ ಸಂತೋಷವೇ ಬೇರೆ ಅಂತ ರಾಮಾಯಣದಲ್ಲಿ ವಾಲ್ಮೀಕಿಗಳು ಬರೀತಾರೆ. ವಸಿಷ್ಠರು ಅದೆಷ್ಟು ಸಂತೋಷ ಪಡುತ್ತಿದ್ರು ರಾಮನನ್ನು ನೋಡಿ. ಆಕಾಶದಲ್ಲಿ ಚಂದ್ರನನ್ನು ನೋಡಿದಂತಹ ವಸಿಷ್ಠರು ಆ ಚಂದ್ರನನ್ನು ಹಾಗೂ ರಾಮನನ್ನು ಇಬ್ಬರನ್ನು ನೋಡಿ ಈ ಕಾಂತಿಯಲ್ಲಿ ಯಾವುದು ಹೆಚ್ಚು ಅಂತ ಆಲೋಚನೆ ಮಾಡ್ತಾ ಮಾಡ್ತಾ ರಾಮಚಂದ್ರ ಅಂತ ಪ್ರೀತಿಯಿಂದ ರಾಮನನ್ನು ಕರೆಯುತ್ತಿದ್ರಂತೆ ವಸಿಷ್ಠರು. ಇದೆಲ್ಲ ರಾಮಾಯಣದಲ್ಲಿ ಬರುವಂತಹ ವಿಶೇಷವಾದಂತಹ ಉಲ್ಲೇಖಗಳು. ಧರ್ಮ, ಅರ್ಥ, ಕಾಮ, ಮೋಕ್ಷ ನಾಲ್ಕನ್ನೂ ರಾಮಾಯಣ ನಮಗೆ ತಂದುಕೊಡ್ತದೆ. ಧರ್ಮ ಹೇಳಿ ಕೇಳಿ ರಾಮಾಯಣ ಧರ್ಮಮೂರ್ತಿಯ ಕಥೆ. ಧರ್ಮಾಚರಣೆಯನ್ನು ಮಾಡ್ತಾ ಮಾಡ್ತಾ ಎಲ್ಲಿಯೂ ಧರ್ಮವನ್ನು ಬೆಳೆದಂತಹ ವ್ಯಕ್ತಿ ಅವತಾರ ಅದು ಶ್ರೀರಾಮಚಂದ್ರನ. ದಶರಥ ಎಂದೂ ಕೂಡ ಹೇಳೇ ಇಲ್ಲ. ಆದ್ರೆ ತಾಯಿಗೆ ತಂದೆ ಕೊಟ್ಟಂತಹ ವಚನವನ್ನು ಸತ್ಯ ಮಾಡಬೇಕು ಅಂತ ಹೇಳಿ ಶ್ರೀರಾಮಚಂದ್ರ ತಾನೇ ವನವಾಸಕ್ಕೆ ಹೋದ. ಹೀಗೆ ಧರ್ಮಮೂರ್ತಿಯ ಕಥೆ ಇದು ರಾಮಾಯಣ. ಧರ್ಮಾನುಷ್ಠಾನ ಯಾವ ರೀತಿ ಮಾಡಿದ್ದಾನೆ, ಎಂತಹ ಕಠಿಣ ಸಂದರ್ಭದಲ್ಲಿಯೂ ಕೂಡ ಧರ್ಮ ಬಿಡ್ಲಿಲ್ಲ. ತನ್ನ ಸುಖವನ್ನು ಕಾಣದೆ ಭಗವಂತ ಪರರ ಹಿತಕ್ಕಾಗಿಯೇ ತಾನು ಅವತಾರ ಕಾಲದಲ್ಲಿ ಜೀವನವನ್ನು ಮಾಡಿದವನು. ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳ್ತಾರೆ. ಧರ್ಮಕ್ಕೊಂದು ವಿಗ್ರಹ ರೂಪವನ್ನು ಕೊಟ್ರೆ ಅದು ರಾಮನಾಗಿ ಬಂದು ನಿಂತದ್ದು. ಅಂತಹ ಮೂರ್ತಿಯ, ಅಂತಹ ಧರ್ಮಮೂರ್ತಿಯ ಕಥೆ ಈ ರಾಮಾಯಣ. ಇದನ್ನು ಅನುಸಂಧಾನ ಮಾಡಿದ್ರೆ ಧರ್ಮ ನಮ್ಮಲ್ಲಿ ತಾನೇ ತಾನಾಗಿ ಜಾಗೃತವಾಗುತ್ತದೆ. ಇನ್ನು ಅರ್ಥ ಅಂತ ಹೇಳಿದ್ರೆ ಸಂಪತ್ತು. ಸಂಪತ್ತನ್ನು ಕೂಡ ಈ ರಾಮಾಯಣದ ಆ ಒಂದು ಅನುಸಂಧಾನ ನಮಗೆ ತಂದು ಕೊಡುತ್ತದೆ. ಇದೆಲ್ಲವೂ ಕೂಡ ಅನುಭವಿಸಿದವರ ಮಾತು.
ಅರ್ಥವನ್ನು ತಂದು ಕೊಡ್ತದೆ. ಇನ್ನು ಕಾಮ, ಕಾಮ ಅಂತ ಹೇಳಿದ್ರೆ ಸುಖ, ಕಾಮ ಅಂದ್ರೆ ಬಯಕೆ. ಸುಖದ ಅಪೇಕ್ಷೆ ಯಾರಿಗೆ ಇಲ್ಲ ಹೇಳಿ? ನಾವು ಎಲ್ಲವನ್ನೂ ಬಯಸ್ತೇವೆ, ಬಯಸುವುದು ಮಾತ್ರ ನಮ್ಮ ಕೈಯಲ್ಲಿರುವಂಥದ್ದು. ಆದ್ರೆ ಅದು ನಮಗೆ ದೊರಕುತ್ತದೋ ಇಲ್ವೋ ಅದು ನಮ್ಮ ಕೈಯಲ್ಲಿಲ್ಲ. ಆದ್ರೆ ರಾಮಾಯಣ ಅದರ ಅನುಸಂಧಾನ, ನಾವು ಏನನ್ನೆಲ್ಲ ಬಯಸ್ತೇವೋ ಅದೆಲ್ಲವನ್ನೂ ಕೂಡ ನಮಗೆ ದೊರಕಿಸಿಕೊಡ್ತದೆ. ಕಾಮನೆಯನ್ನು ಕೂಡ ರಾಮಾಯಣ ದೊರಕಿಸಿಕೊಡ್ತದೆ ಅಂತ. ಇನ್ನು ಕೊನೆಯದಾಗಿ ಮೋಕ್ಷ ಅಂತ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳು. ಇದರಲ್ಲಿ ಈ ಧರ್ಮ, ಅರ್ಥ, ಕಾಮಗಳು ಯಾವಾಗ ಈ ಶರೀರ ನಮ್ಮ ಜೊತೆಯಲ್ಲಿರ್ತದೋ ಆವಾಗ ಈ ಶರೀರದಿಂದ ನಾವು ಆಚರಣೆ ಮಾಡ್ತಾ ಸಂಪಾದಿಸುವಂತವುಗಳು. ಹಾಗಾಗಿ ಇವುಗಳನ್ನು ತ್ರಿವರ್ಗ ಅಂತ ಕರೆಯುತ್ತಾರೆ. ಇದಲ್ಲದೆ ಇದಕ್ಕಿಂತಲೂ ಉತ್ತಮವಾದದ್ದು ಅದು ಮೋಕ್ಷ ಅಂತ, ಅದು ಅಪವರ್ಗ ಅಂತ ಅನ್ನಿಸಿಕೊಂಡಿದೆ ಮೋಕ್ಷ. ಇವುಗಳು ಮೂರನ್ನು ಸರಿಯಾಗಿ ಪರಿಪಾಲನೆ ಮಾಡ್ತಾ ಮೋಕ್ಷಕ್ಕೆ ತೆರಳುವಂಥದ್ದು. ಈ ಮೂರನ್ನೂ ಕೂಡ ನಾವು ಅನುಸಂಧಾನ ಸರಿಯಾದ ರೀತಿಯಲ್ಲಿ ಮಾಡ್ತಾ ಹೋದ್ರೆ ಮೋಕ್ಷವನ್ನು ಕೂಡ ರಾಮಾಯಣ ನಮಗೆ ದೊರಕಿಸಿಕೊಡ್ತದೆ ಅಂತ. ರಾಮಾಯಣವನ್ನು ನಾವು ಓದ್ತಾ ಹೋದ್ರೆ ಗೊತ್ತಾಗ್ತದೆ, ರಾಮನನ್ನು ನಂಬಿದವರಿಗೆ ಯಾರಿಗೂ ಕೂಡ ಕಷ್ಟ ಅಂತ ಹೇಳುವಂಥದ್ದು ಬರುವುದಿಲ್ಲ. ಸ್ವತಃ ರಾಮಾಯಣದಲ್ಲಿ ರಾಮ ಕಷ್ಟಪಟ್ಟಿದ್ದಾನೆ, ಆದ್ರೆ ಯಾರನ್ನೂ ಕೂಡ ರಾಮ ಕಡೆಗಣಿಸಿಲ್ಲ. ಎಲ್ಲರ ಕಷ್ಟವನ್ನು ಕೂಡ ಪರಿಹರಿಸ್ತಾ ತಾನು ಹೋಗಿದ್ದಾನೆ. ಕೊನೆಗೆ ಅವತಾರ ಸಮಾಪ್ತಿ ಕಾಲದಲ್ಲಿ ತಾನು ನಿರ್ಯಾಣ ಹೊಂದಬೇಕಾದ್ರೆ ಪ್ರತಿ ಒಬ್ಬರನ್ನು ಕೂಡ ತನ್ನ ಜೊತೆಗೆ ಮೋಕ್ಷಕ್ಕೆ ಕರೆದುಕೊಂಡು ಹೋದವನು ಶ್ರೀರಾಮಚಂದ್ರ. ಒಂದು ಚಿಕ್ಕ ಕೀಟವನ್ನು, ಹುಳವನ್ನು ಕೂಡ ಬಿಡದೆ ಅದನ್ನೂ ಕೂಡ ಮೋಕ್ಷಕ್ಕೆ, ತನ್ನ ಸಾಕೇತ ಧಾಮಕ್ಕೆ ಕರ್ಕೊಂಡು ಹೋದವನು ಭಗವಂತ. ಪ್ರತಿ ಒಂದು ಜೀವಿಯೂ ಕೂಡ ಈ ಭೂಮಿಯಲ್ಲಿ ಜೀವನ ಪ್ರಯಾಣವನ್ನು ಮಾಡುವುದೇ ಕೊನೆಗೆ ನಮಗೆ ಗೊತ್ತೋ ಗೊತ್ತಿಲ್ಲದೆಯೋ ಮೋಕ್ಷದ ಅಪೇಕ್ಷೆ ಇಟ್ಟುಕೊಂಡೇ ಮಾಡುವಂಥದ್ದು. ಅದಕ್ಕಾಗಿಯೇ ಈ ಜೀವನ ಸಾಗರದಲ್ಲಿ ಪ್ರತಿ ಒಂದು ಜೀವ ಬಿಂದುವು ಕೂಡ ಬಿದ್ದು ತಾನು ಹೋರಾಟ ಮಾಡ್ತಾ ಇರುತ್ತದೆ. ರಾಮಾಯಣ ಆ ರಾಮ ಕಥೆಯ ಅನುಸಂಧಾನ, ರಾಮನ ಆ ತತ್ವಗಳನ್ನು ಪಾಲಿಸುವುದರಿಂದ ಮೋಕ್ಷಕ್ಕೆ ಭಗವಂತ ಖಂಡಿತವಾಗಿಯೂ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಪ್ರತಿ ಒಂದೊಂದು ಕವಿಯೂ ಕೂಡ ಸೋಲಿಲ್ಲದ ರೀತಿಯಲ್ಲಿ ಯುದ್ಧ ಮಾಡಿದ್ದನ್ನು, ಬದುಕಿದ್ದನ್ನು ರಾಮಾಯಣ ನಮಗೆ ತೋರಿಸಿಕೊಡ್ತದೆ. ಈ ರೀತಿಯಾಗಿ ಪುರುಷಾರ್ಥಗಳನ್ನು ಕೂಡ ದೊರಕಿಸಿಕೊಡುವಂಥದ್ದು ರಾಮಾಯಣ. ಯಾವಾಗ ಒಬ್ಬ ರಾಮಾಯಣವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ತಾನೋ, ಪ್ರತಿದಿನ ಪಾರಾಯಣ ಮಾಡ್ತಾ ಅನುಸಂಧಾನ ಮಾಡ್ತಾ ಇರ್ತಾನೋ, ಅವನ ಜೀವನದಲ್ಲಿ ಬದಲಾವಣೆ ಆಗುವಂಥದ್ದು ಖಂಡಿತ. ರಾಮಚಂದ್ರ ಸ್ವಾಮಿ ತಾನು ಪ್ರವೇಶ ಮಾಡ್ತಾನೆ ಅವನ ಮನೆಗಳಲ್ಲಿ. ಮನೆಯಲ್ಲಿ ರಾಮಚಂದ್ರ ಸ್ವಾಮಿ ಹೇಳ್ತಾನೆ, ಯಾವ ಮನೆಯಲ್ಲಿ ರಾಮಾಯಣ ಪ್ರತಿನಿತ್ಯ ನಡೀತದೋ ಅಲ್ಲೆಲ್ಲ ನಾನು ವಾಸ ಮಾಡ್ತೇನೆ ಅಂತ ಹೇಳುವಂತಹ ಮಾತುಗಳನ್ನು ರಾಮಾಯಣದಲ್ಲಿ ನಾವು ಕಾಣ್ತೇವೆ. ಜೊತೆಗೆ ಆಂಜನೇಯನಿಗೂ ಕೂಡ ಅನುಗ್ರಹ ಉಂಟು. ಎಲ್ಲೆಲ್ಲಿ ರಾಮಕಥಾ ಶ್ರವಣಗಳಾಗ್ತದೋ, ಮನನ ಚಿಂತನ ಪಠಣಗಳಾಗ್ತದೋ ಅಲ್ಲೆಲ್ಲವೂ ಕೂಡ ಅದು ಎಷ್ಟು ಕಾಲದವರೆಗೆ ಭೂಮಿಯಲ್ಲಿ ರಾಮಾಯಣ ಜೀವಂತವಾಗಿರ್ತದೋ ಅಲ್ಲಿವರೆಗೂ ಕೂಡ ಆಂಜನೇಯನಿದ್ದಾನೆ. ಆ ರಾಮಾಯಣದ ಕಥೆಯನ್ನು ತಾನು ಬಂದು ಹೋದು ಶ್ರವಣ ಮಾಡ್ತಾನೆ. ಅದು ಯಾವ ರೂಪದಲ್ಲಿ ಬರ್ತಾನೆ ನಮಗೆ ಗೊತ್ತಿಲ್ಲ. ಅಂತೂ ರಾಮನಾಮ ಕೀರ್ತನೆಗಳು ಎಲ್ಲಿ ಆಗುತ್ತದೋ, ರಾಮಾಯಣದ ಶ್ರವಣ ಎಲ್ಲಿ ಆಗುತ್ತದೋ, ರಾಮಾಯಣದ ಉಪನ್ಯಾಸಗಳು ಇದೆಲ್ಲ ಎಲ್ಲಿ ಆಗುತ್ತದೋ, ರಾಮಾಯಣದ ಮಾತು ಅಲ್ಲೆಲ್ಲ ಆಂಜನೇಯನು ಕೂಡ ಇರ್ತಾನೆ. ನಾಳೆಯ ದಿನ ವಿಶೇಷವಾಗಿ ರಾಮನವಮಿ ಭಗವಂತ ರಾಮನಾಗಿ ಅವತಾರ ಮಾಡಿದಂತಹ ದಿನ. ವಿಶೇಷವಾಗಿ ನಾವು ಆ ದಿನ ಉಪವಾಸವನ್ನು ಮಾಡಬೇಕು. ಮಧ್ಯಾಹ್ನದ ಹೊತ್ತು ವಿಶೇಷವಾಗಿ ಶ್ರೀರಾಮಚಂದ್ರ ಸ್ವಾಮಿಗೆ ಅರ್ಘ್ಯ ಪ್ರದಾನ ಮಾಡುವಂತಹ ಆ ಒಂದು ಪದ್ಧತಿಯೂ ಕೂಡ ಉಂಟು. ಷೋಡಶೋಪಚಾರ ಪೂಜೆಯನ್ನ ಮಾಡುವಂಥವರು ಆ ರೀತಿಯಾದಂತಹ ಪೂಜೆಗಳನ್ನೆಲ್ಲ ಮುಗಿಸಿಕೊಂಡು ಶ್ರೀರಾಮಚಂದ್ರ ಸ್ವಾಮಿಗೆ ಅರ್ಘ್ಯ ಪ್ರದಾನವನ್ನು ಮಾಡುವುದು. ಯಾವ ರೀತಿ ಕೃಷ್ಣ ಜನ್ಮಾಷ್ಟಮಿಗೆ ಆ ಕೃಷ್ಣ ಪ್ರಕಟನಾಗುವಂತಹ ಸಂದರ್ಭದಲ್ಲಿ ಅರ್ಘ್ಯ ಪ್ರದಾನವನ್ನು ಮಾಡ್ತೇವೋ, ಹಾಗೆಯೇ ಈ ದಿನವೂ ಕೂಡ ಶ್ರೀರಾಮಚಂದ್ರ ಸ್ವಾಮಿಗೆ ಅರ್ಘ್ಯ ಪ್ರದಾನವನ್ನು ಮಾಡುವಂಥದ್ದು. ಆ ನಂತರ ವಿಶೇಷವಾಗಿ ಕೋಸಂಬರಿಯನ್ನು ಹಾಗೂ ಪಾನಕವನ್ನು ನೈವೇದ್ಯವನ್ನು ಮಾಡುವುದು, ಹಾಗೂ ಬಂದಂತಹ ಎಲ್ಲಾ ಬಂಧು ಮಿತ್ರರಿಗಿರ್ಬೋದು, ಭಕ್ತಾದಿಗಳಿಗೆ ಎಲ್ಲರಿಗೂ ಕೂಡ ಆ ಕೋಸಂಬರಿ ಪಾನಕವನ್ನು ಹಂಚುವಂಥದ್ದು, ರಾಮಾಯಣ ಪುಸ್ತಕವನ್ನು ಪೂಜಿಸುವಂಥದ್ದು, ರಾಮಾಯಣವನ್ನು ಓದುವಂಥದ್ದು, ಓದಿದ್ದನ್ನು ಇನ್ನೊಬ್ಬರಿಗೆ ತಿಳಿಸಿ ಹೇಳುವಂಥದ್ದು, ರಾಮನ ಕೀರ್ತನೆಗಳನ್ನು ಮಾಡುವಂಥದ್ದು. ಇಡೀ ದಿನವನ್ನು ನಾವು ರಾಮಮಯವನ್ನಾಗಿಸಬೇಕು. ಅಲ್ಲದೆ ಇಂದಿನಿಂದ ತೊಡಗಿ ಪ್ರತಿ ಒಬ್ಬರೂ ಕೂಡ ರಾಮ ತತ್ವಗಳನ್ನು ನಮ್ಮದಾಗಿಸಿಕೊಳ್ಬೇಕು. ಈ ರೀತಿಯಾಗಿ ಈ ರಾಮನವಮಿಯ ದಿನ ನಮ್ಮ ಎಲ್ಲರ ಜೀವನವೂ ಕೂಡ ರಾಮಮಯವಾಗಬೇಕು. ನಮ್ಮ ಬದುಕಲ್ಲಿ ರಾಮ ಪ್ರವೇಶವಾಗಬೇಕು. ಇನ್ನು ಇವತ್ತು ನಮ್ಮ ವಾಹಿನಿಯ ಮುಖಾಂತರ ವಿಶೇಷವಾಗಿ ನಾನು ಕೇಳಿಕೊಳ್ಳುವುದೇನು ಅಂತ ಹೇಳಿದ್ರೆ, ನಾವೆಲ್ಲರೂ ಹಿಂದೂಗಳು ರಾಮಾಯಣವನ್ನು ಓದಬೇಕು ಅಂತ ಹೇಳುವಂತಹ ಮಾತನ್ನು ಇವತ್ತು ನಾವು ಹೇಳಿದೆವು. ರಾಮಾಯಣದ ಪುಸ್ತಕವನ್ನು ಗೀತಾ ಪ್ರೆಸ್ ಗೋರಖ್ಪುರದವರು ಕನ್ನಡದಲ್ಲಿಯೂ ಕೂಡ ನಮಗೆಲ್ಲ ಸುಲಭವಾಗಿ ಸಿಗುವಂತೆ ಮುದ್ರಿಸಿ ಇಟ್ಟಿದ್ದಾರೆ, ಅತ್ಯಂತ ಕಡಿಮೆ ದರದಲ್ಲಿ. ರಾಮಾಯಣದಲ್ಲಿ ಒಟ್ಟು 628 ಸರ್ಗಗಳು. ಪ್ರತಿದಿನ 2 ಸರ್ಗಗಳನ್ನು ನಾವು ಓದ್ತಾ ಬಂದ್ರೆ ಮುಂದಿನ ವರ್ಷ ರಾಮನವಮಿಗಾಗುವಾಗ ಸಂಪೂರ್ಣ ರಾಮಾಯಣವನ್ನು ನಾವು ಓದಿದಂತಾಗುತ್ತದೆ. ಗೃಹೇ ಗೃಹೇ ರಾಮಾಯಣ, ಮನೆಯಲ್ಲಿ ರಾಮಾಯಣವು ಚಿಂತನೆ ನಡೀಬೇಕು, ಅದರ ಪಠಣ ಆಗಬೇಕು, ರಾಮಾಯಣದ ಅನುಸಂಧಾನವಾಗಬೇಕು.
ಇವತ್ತಿನಿಂದಲೇ ನಾವೊಂದು ಸಂಕಲ್ಪ ಮಾಡುವ. 324 ದಿನಗಳಲ್ಲಿ ದಿವಸಕ್ಕೆ ಎರಡೆರಡೇ ಸರ್ಗಗಳನ್ನು ಓದುತ್ತಾ 324 ದಿನಗಳಲ್ಲಿ ಸಂಪೂರ್ಣ ರಾಮಾಯಣವನ್ನು ಮುಗಿಸಿಕೊಳ್ಳುವ. ಆ ರಾಮನ ಮೌಲ್ಯಗಳನ್ನು ತಿಳಿದುಕೊಳ್ಳುವ. ಆ ಬಗ್ಗೆ ನಮಗೆ ರಾಮಾವತಾರದ ಬಗ್ಗೆ ಇದ್ದಂತಹ ತಪ್ಪು ಕಲ್ಪನೆಗಳೆಲ್ಲವನ್ನೂ ಕೂಡ ಹೋಗಲಾಡಿಸುತ್ತದೆ ರಾಮಾಯಣದೊಳಕ್ಕೆ ನಾವು ಪ್ರವೇಶ ಮಾಡುವ ಅಂತ. ವಿಶೇಷವಾಗಿ ರಾಮನವಮಿ ದಿವಸ ಪ್ರಾರಂಭ ಮಾಡಿದಂತಹ ಈ ಒಂದು ಮಹತ್ ಕಾರ್ಯದಿಂದ ಶ್ರೀರಾಮಚಂದ್ರ ಸ್ವಾಮಿ ಪ್ರಸನ್ನನಾಗಲಿ, ಆಂಜನೇಯ ಸ್ವಾಮಿ ನಮ್ಮನ್ನೆಲ್ಲರನ್ನು ಹರಸಲಿ. ಆಂಜನೇಯ ಸ್ವಾಮಿಯಲ್ಲಿ ನಾವು ಮಾಡುವಂತಹ ಪ್ರಾರ್ಥನೆ ಹೇಗಿರ್ಬೇಕು ಅಂದ್ರೆ, ಆಂಜನೇಯ ಸ್ವಾಮಿಯಂತಹ ಭಕ್ತಿ ನಮ್ಮಿಂದ ಸಾಧ್ಯವಾಗ್ಲಿಕ್ಕಿಲ್ಲ. ಆದ್ರೆ ಆಂಜನೇಯ ಸ್ವಾಮಿಯಲ್ಲಿ ನಮ್ಮ ಎಲ್ಲರ ಪ್ರಾರ್ಥನೆ ಏನು ಅಂತ ಹೇಳಿದ್ರೆ, ನಿನ್ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ, ನಿನ್ನಂತಾಗದೆ ನನ್ನವನಾಗಲಿ ನಿನ್ನ ಪ್ರಭು ಶ್ರೀರಾಮ ಅಂತ ಗೀತೆಯನ್ನು ಬರೀತಾರೆ, ಹಾಡನ್ನು ಬರೀತಾರೆ. ಹಾಗೆ ಅಂತಹ ಭಕ್ತಿ ನಮ್ಮದಾಗ್ಲಿ, ನಮ್ಮ ಮನೆ ಮನಗಳಲ್ಲಿ ಶ್ರೀರಾಮಚಂದ್ರ ಸ್ವಾಮಿ ನೆನೆಸಲಿ. ನಮ್ಮಲ್ಲಿದ್ದಂತಹ ಎಲ್ಲಾ ದುಷ್ಟ ಆಲೋಚನೆಗಳು ಎಲ್ಲವೂ ಕೂಡ ನಾಶವಾಗ್ಲಿ. ನಮ್ಮ ಮನೆ ಮನಸ್ಸು ಎಲ್ಲವೂ ಕೂಡ ಅಯೋಧ್ಯೆಯಾಗಲಿ, ನಮ್ಮ ದೇಶ ರಾಮರಾಜ್ಯವಾಗಲಿ ಅಂತ ಆ ಭಗವಂತನಲ್ಲಿ ಶ್ರೀರಾಮಚಂದ್ರ ಸ್ವಾಮಿಯಲ್ಲಿ ಭಿನ್ನವಿಸಿಕೊಳ್ಳುವ, ಅವನಲ್ಲಿ ಪ್ರಾರ್ಥಿಸಿಕೊಳ್ಳುವ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಶ್ರೀರಾಮನವಮಿಯ ಶುಭಾಶಯಗಳು. ಶುಭವಾಗಲಿ, ಮಂಗಳವಾಗಲಿ. ಶ್ರೀ ರಾಮಚಂದ್ರ ಅರ್ಪಣಮಸ್ತು.